ನೋಡಿ ಇವತ್ತಿನ ಒಂದು ಡೇಟ್ ಅಂತ ಬಂದಾಗ ಇವತ್ತಿನ ಡೇಟ್ ಬಗ್ಗೆ ಹೇಳಿದೆ. ಅದೇ ರೀತಿ ಇವತ್ತಿನ ಒಂದು ನಕ್ಷತ್ರ ಕೂಡ ಮೃಗಶಿರ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಇತ್ತು, ವೃಷಭ ರಾಶಿ ಇತ್ತು. ಆ ವೃಷಭ ರಾಶಿಗೆ ತುಂಬ ಟೈಮ್ ಕೆಟ್ಟಿದೆ, ತುಂಬ ಟೈಮ್ ಚೆನ್ನಾಗಿಲ್ಲ. ಸೊ ಆ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಬೇಕಾದ್ರೆ ಮುಂಚೆನೇ ಅದರ ಒಂದು ಇನ್ಸಿಡೆಂಟ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದರ ಒಂದು ಜಲಕ್ನ ನೀವು ನೋಡಿದ್ದೀರಾ. ಹಾಗಾಗಿ ವೃಷಭ ರಾಶಿಯವರು ಖಂಡಿತ ಪರಿಹಾರ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಕೆಲವೊಂದು ಜಾಗಗಳನ್ನ ಮನೆಗಳನ್ನ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ವೃಷಭ ರಾಶಿಯವ್ರಿಗೆ ತುಂಬ ಕೇರ್ಫುಲ್ ಆಗಿರಿ. ಜೊತೆಗೆ ಎಲ್ಲಾದರೂ ದುಡ್ಡು ಹಾಕಿ ಸಿಕ್ಕಾಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ವೃಷಭ ರಾಶಿಯವರು. ಯಾಕಂದರೆ ದುಡ್ಡು ಅಂದರೆ ಲೆಕ್ಕಕ್ಕಿಲ್ಲ, ನೀರು ಥರ ಖರ್ಚು ಮಾಡ್ತಿರ್ತಾರೆ. ಆದರೆ ಎಲ್ಲ ಒಂದು ಕಡೆ ಸಾಲಕ್ಕೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಥವಾ ಲೋನ್ಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಇದರಿಂದ ಬಹಳಷ್ಟು ನೋವನ್ನು ಅನುಭವಿಸ್ಬೇಕಾಗುತ್ತೆ ವೃಷಭ ರಾಶಿಯವರು. ಅವ್ರ ಟೈಮ್ ಕೆಡ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರು ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಬೇಕು. ಮೇಡಮ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಶ್ರೀರಂಗಪಟ್ಟಣ ಇಂದ. ನಿಮ್ಮ ಹೆಸರು? ಸಪ್ತಮಿ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 23 ತಿಂಗಳು, ರಾತ್ರಿ 10:30. ಮೇಡಮ್ ಹೇಳಿ ಇನ್ನೊಂದ್ಸತಿ. 23 ತಿಂಗಳು, ರಾತ್ರಿ 10:30 ಕೊಟ್ಟಿರೋದು. ಅಲ್ಲ, ಇದನ್ನ ಇಸ್ವಿ ಹೇಳಿಲ್ಲ. 96 ರಾತ್ರಿ 10:30 PM. ನಿಮ್ಮ ಪ್ರಶ್ನೆ ಮೇಡಮ್? ನಮ್ದು ಮ್ಯಾರೇಜ್ ಆಗಿದೆ. ಅದು ಅಂದ್ರೆ ಈಗ ಅವ್ರ ಕಡೆಯಿಂದ ಅವ್ರದ್ದು ಪ್ರಾಬ್ಲಮ್ ಇದೆ ಆಯ್ತಾ. ನಾವು ಕೇಸ್ ಫೈಲ್ ಮಾಡಿದ್ವಿ, ಅದು ಮುಂದೆ ಹೋಗ್ತಾ ಇಲ್ಲ, ಸ್ಟಕ್ ಆಗಿದೆ. ಸೊ ಅದ್ರದ್ದು ಪರಿಹಾರ ಅಂದ್ರೆ ಈಗ ಅದೇನ್ ಕ್ಲಿಯರ್ ಆಗತ್ತಾ, ಯಾವ ತರ? ನಮ್ಗೆ ಅದರಿಂದ ಸಮಸ್ಯೆಗಳೇ ಜಾಸ್ತಿ ಆಗಿದೆ. ಈಗ ನಂಗೊಂದ್ ಮಗುನೂ ಇದೆ. ಸೊ ನಮಗ್ ಅವ್ರು ಬೇಡ ಅಂತ, ಯಾಕೆಂದ್ರೆ ಅವರಿಗೆ ಬೇರೆ ಹೆಂಗಸಿನ ಜೊತೆ ಸಂಪರ್ಕ ಇದೆ, ಅವ್ರ ಜೊತೆನೆ ಇರೋದು ಈಗ ಅವರು 2 ವರ್ಷದಿಂದ. ನೋಡಿ ಮೇಡಮ್, ನಿಮ್ಮ ಲಗ್ನ ಬಂದು ಮಿಥುನ ಲಗ್ನ ಆಗುತ್ತೆ, ರಾಶಿ ಬಂದು ಕುಂಭ ರಾಶಿ ಆಗುತ್ತೆ. ಕುಂಭ ರಾಶಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿದೆ, ಗುರು ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ದೀನಿ. ಸೊ ನಿಮಗೆ ಗುರು ಬದಲಾವಣೆ ಆಗುತ್ತಲ್ಲ, ಈ 2ನೇ ತಾರೀಕಿಂದ ನಿಮ್ಮ ಟೈಮ್ ಚೆನ್ನಾಗಿದೆ. 2ನೇ ತಾರೀಕಿಂದ ನೀವು ಈ ಥರ ನಾನು ಏನು ಹೇಳಿದೆ, ಕೋರ್ಟು ಕೇಸು ದುಡ್ಡು ವಸೂಲು ಮಾಡ್ತಕ್ಕಂಥದ್ದು, ಕೋರ್ಟು ಕೇಸ್ದೆಲ್ಲ ಡಿಕ್ಲೇರ್ ಆಗುವಂಥದ್ದು ಅಂಥದ್ದೆಲ್ಲ ಹೇಳಿದ್ದೆ ನಾನು. ಸೊ ಇದನ್ನು ನೀವು ಮಾಹಿತಿ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೋಡ್ಬೋದು. ಈ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಸೊ ನೀವು ಇದೇನು ಕೋರ್ಟ್ಗೆ ಹೋಗ್ತೀರಾ, ನೀವೇನು ಇದನ್ನೆಲ್ಲ ಮಾಡ್ಕೊಳ್ತೀರಾ, ಅದನ್ನು ಈ 2ನೇ ತಾರೀಕಿನ ನಂತರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಹೇಗೆ ನಿಮ್ಮ ಪರ ಆಗೋ ಥರನೇ ಇರುತ್ತೆ. ಸೊ ನೀವು ಅದಕ್ಕಿನ್ನ ನೀವು ಅಪ್ಲೈ ಮಾಡಿಲ್ಲ? ಇಲ್ಲ ಮೇಡಮ್, ಅದು ಅವರೇ ಅಪ್ಲೈ ಮಾಡಿದ್ರು, ಅದು ವಜಾ ಆಗೋಯ್ತು. ಅವರೇ ಕೋರ್ಟ್ಗೆ ಬರಕ್ ರೆಡಿ ಇಲ್ಲ. ಮತ್ತೆ ನಾವು ಮೇಂಟೆನೆನ್ಸ್ಗೂ ಹಾಕಿದೀವಿ, ಬಟ್ ಅವ್ರ ಕಡೆಯಿಂದ ರೆಸ್ಪಾನ್ಸು ಇಲ್ಲ, ಕೋರ್ಟ್ಗೂ ಬರ್ತಾ ಇಲ್ಲ ಅವರು. ಇದನ್ನ ನೀವು ಇವಾಗ ಒಂದು 4 ಜನ ಸೇರಿಸಿ ಮಾತಾಡಿದ್ರು ಕೂಡ ನಿಮ್ಮ ಕಡೆನೇ ಆಗುತ್ತೆ. ಯಾಕೆ ಅಂತಂದ್ರೆ ಟೈಮು ನಿಮ್ದಾಗಿರೋದ್ರಿಂದ ನಿಮ್ಮ ಕಡೆ ಆಗುತ್ತೆ. ಗುರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಈ ತರ ವಿಷಯದಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾನೆ. ಇದನ್ನ ನೀವು ಒಂದು 4 ಜನ ಸೇರಿಸಿ ಅಥವಾ ಯಾರ ಕೈಲಾದ್ರೂ ಬುದ್ಧಿ ಹೇಳಿಸಿ ಈ ಥರದಲ್ಲಿ ಮಾಡ್ಕೊಂಡ್ರು ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತೀರಾ. ನಿಮಗೆ ಬರಬೇಕಾಗಿರೋ ದುಡ್ಡಾಗಿರ್ಬೋದು ಅಥವಾ ಏನು ನೀವು ಜೀವನಾಂಶ ಕೇಳ್ತೀರಾ, ಅದಾದ್ರೂ ಕೂಡ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ನಿಮಗೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ನಾನು ಹೇಳಿದ್ದೆ, ಕುಂಭರಾಶಿ ಅವ್ರಿಗೆ 2 ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನು ಹಾಕಿ ನಿಮ್ಮ ಕೆಲಸ ಕರೆಯೆಲ್ಲ ತುಂಬ ಈಸಿಯಾಗಿ ಆಗುತ್ತೆ ಅಂತ ಹೇಳಿದೆ. ನಮ್ಮ ಸಂಸ್ಥೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ. ಆ 2 ಬ್ರೇಸ್ಲೆಟ್ ಯೂಸ್ ಮಾಡಿ, ಖಂಡಿತ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ.